ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಹಳ್ಳಿ ಕಡೆ ಅವರೆಕಾಯಿ ಸೀಸನ್ನಲ್ಲಿ ಇದನ್ನು ತುಂಬ ಮಾಡ್ತಾರೆ. ರುಚಿ ಚೆನ್ನಾಗಿರುತ್ತೆ. ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡಿಕೊಳ್ಳಿ. ಅರ್ಧ kg ಅವರೆಕಾಯಿ ಸಿಪ್ಪೆ ತೆಗೆದು ಕಾಳನ್ನು ಬಿಡಿಸಿಟ್ಕೊಂಡಿದ್ದೀನಿ. ಕತ್ತರಿಸಿದ ಈರುಳ್ಳಿ 1, ತುರಿದ ಕೊಬ್ಬರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಂಬೆಹಣ್ಣು ಅರ್ಧ ಹೋಳು, ಕರಿಬೇವು 1 ಎಸಳು, ಸಾಸಿವೆ ಒಗ್ಗರಣೆಗೆ, ಕತ್ತರಿಸಿದ ಹಸಿ ಮೆಣಸಿನಕಾಯಿ 4, ಅಡುಗೆ ಎಣ್ಣೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, ಬನ್ಸಿ ರವೆ 250 ಗ್ರಾಂ. ಈ ವಿಡಿಯೋ ಅಡುಗೆಯ ಪ್ರದರ್ಶನ ಮಾತ್ರವಲ್ಲ, ನಿಮ್ಮ ನೆನಪುಗಳಿಗೆ, ನಿಮ್ಮ ಮನಸ್ಸಿಗೆ ಸಲ್ಲಿಸುವ ಒಂದು ಸಣ್ಣ ಪ್ರೀತಿಯ ಕಾಣಿಕೆ. ಅವರೆಕಾಳು ಉಪ್ಪಿಟ್ಟು ಅಡುಗೆಯಲ್ಲ, ಅದು ಪ್ರೀತಿ, ನೆನಪು ಮತ್ತು ಮರೆಯಲಾಗದ ಜೀವನದ ಒಂದು ಅಧ್ಯಾಯ. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ರವೆಯನ್ನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಈ ಉಪ್ಪಿಟ್ಟು ಹೊಟ್ಟೆಯ ಹಸಿವನ್ನು ಮಾತ್ರ ತಣಿಸುವುದಿಲ್ಲ, ಒಂಟಿತನವನ್ನು ಮರೆಮಾಡುತ್ತದೆ, ಮನಸ್ಸಿನ ಖಾಲಿತನವನ್ನು ತುಂಬುತ್ತದೆ. ಈಗ ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಪಾನನ್ನಿಟ್ಟು, ಪಾನ್ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಅಡುಗೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸಿ 1 ನಿಮಿಷ ಫ್ರೈ ಮಾಡಿ. ಚಳಿಗಾಲದ ಮೌನ ಬೆಳಿಗ್ಗೆ ಅಡುಗೆ ಮನೆಯೊಳಗೆ ನಿಧಾನವಾಗಿ ಹರಡುವ ಅವರೆಕಾಳಿನ ವಾಸನೆ ಮನಸ್ಸನ್ನು ಹಳೆಯ ದಿನಗಳತ್ತ ಕರೆದೊಯ್ಯುತ್ತದೆ. ಅದು ಆಹಾರದ ವಾಸನೆಯಲ್ಲ, ಅದು ಅಮ್ಮನ ಪ್ರೀತಿ, ಮನೆ ಎಂಬ ಭಾವನೆ. ಒಗ್ಗರಣೆಯ ಸದ್ದು ಕೇಳುತ್ತಿದ್ದಂತೆ ಶಾಲೆಗೆ ಹೊರಡುವ ಮುನ್ನ ಬಿಸಿ ಬಿಸಿ ಉಪ್ಪಿಟ್ಟಿಗಾಗಿ ಕಾಯುತ್ತಿದ್ದ ಆ ದಿನಗಳು ನೆನಪಾಗುತ್ತವೆ. ಈಗ ಕರಿಬೇವು, ಕತ್ತರಿಸಿದ ಹಸಿಮೆಣಸಿನಕಾಯಿ, ಕತ್ತರಿಸಿದ ಈರುಳ್ಳಿ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಬೆಂದ ನಂತರ ಹುರಿದ ರವೆಯನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ಚೆನ್ನಾಗಿ ಬಿಸಿ ಮಾಡಿ, ನೀರನ್ನು ಪಾನ್ಗೆ ಹಾಕಿ ಮಿಕ್ಸ್ ಮಾಡಿ. ಅವರೆಕಾಳು ಉಪ್ಪಿಟ್ಟು ರುಚಿಗಿಂತಲೂ ಹೆಚ್ಚು ಭಾವನೆಗಳ ಸಂಭ್ರಮ. ಒಂದು ತುತ್ತು ಸಾಕು ಕಣ್ಣು ತುಂಬಲು, ಹೃದಯ ಮೃದುವಾಗಿ ಹೇಳಲು, ಈ ರುಚಿಯಲ್ಲಿ ಅಮ್ಮ ಇನ್ನೂ ಬದುಕಿದ್ದಾಳೆ ಎಂದು ಹೇಳಲು. ಈಗ ಬೇಯಿಸಿದ ಅವರೆಕಾಳನ್ನು ಹಾಕಿ ಗಟ್ಟಿಯಾಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಅವರೆಕಾಳು ಉಪ್ಪಿಟ್ಟು ಕೇವಲ ಉಪಹಾರವಲ್ಲ, ಒಂಟಿತನಕ್ಕೆ ಸಾಂತ್ವನ, ಮನಸ್ಸಿನ ಹಸಿವಿಗೆ ನೆಮ್ಮದಿ. ರುಚಿಗೆ ತಕ್ಕಷ್ಟು ಉಪ್ಪು, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ತುರಿದ ಕೊಬ್ಬರಿ, ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ಸವಿಯಲು ಸಿದ್ಧ ಆಗಿದೆ. ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ತರಕಾರಿ, ಹಣ್ಣುಗಳು ಸಿಗುತ್ತೋ ಅವುಗಳನ್ನು ಉಪಯೋಗಿಸಿ ವಿವಿಧ ರೆಸಿಪಿಗಳನ್ನು ತಯಾರಿಸಿ ತಿನ್ನಬೇಕು. ಆಗಲೇ ಒಂದು ರೀತಿ ಮಜಾ. ಚಳಿಗಾಲದ ನೆನಪುಗಳ ಉಪಹಾರ ಅವರೆಕಾಳು ಉಪ್ಪಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಬಾತ್ ಜೊತೆ ಸವಿಯಲು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹೊಸ ರೆಸಿಪಿಗಳಿಗಾಗಿ ಸದಾ ನಮ್ಮ ಜೊತೆ ಇರಿ. ಥ್ಯಾಂಕ್ ಯು.